ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯ ಉದ್ಘಾಟನೆ ಅಜ್ಜಂಪುರ ತಾಲೂಕು ಶಿವನಿ ಗ್ರಾಮದಲ್ಲಿ ಬಹುಕೋಟಿ ವೆಚ್ಚದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ನಿಲಯ, ಕೆಪಿಎಸ್ ಶಾಲೆ, ಗ್ರಾಮ ಪಂಚಾಯಿತಿ ಸಭಾಭವನ, ಪುಸ್ತಕದ ಗೂಡು ಇವುಗಳನ್ನು ಶಾಸಕ ಜಿಎಸ್ ಶ್ರೀನಿವಾಸ್ ಉದ್ಘಾಟಿಸಿ ಮಾತನಾಡುತ್ತಾ, ಮಕ್ಕಳು ಹಾಗೂ ಸಾರ್ವಜನಿಕರು ಮೊಬೈಲ್ನಿಂದ ದೂರ ಇರಬೇಕು, ಪುಸ್ತಕದಿಂದ ಜ್ಞಾನಾರ್ಜನೆ ಹೆಚ್ಚಾಗುತ್ತದೆ. ತಾಲೂಕಿನಲ್ಲಿ ಶಿವನಿ ಹೋಬಳಿಗೆ ಅತಿ ಹೆಚ್ಚು ಅನುದಾನವನ್ನು ನೀಡಿದ್ದು, ಸುಮಾರು 80ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸಿ ರೈತರಿಗೆ ಅನುಕೂಲವಾಗಿದೆ. ಉತ್ತಮ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದರು. ತಾಲೂಕು ಪಂಚಾಯಿತಿ ಇವ ವಿಜಯ್ ಕುಮಾರ್ ಮಾತನಾಡುತ್ತಾ, ಹಲವಾರು ಗ್ಯಾರಂಟಿ ಯೋಜನೆ ಇದ್ದರೂ ಸಹ ನಮ್ಮ ತರೀಕೆರೆ ಹಾಗೂ ಅಜ್ಜಂಪುರ ತಾಲೂಕಿನಲ್ಲಿ ಶಾಸಕರ ಇಚ್ಛಾಶಕ್ತಿಯಿಂದ ಅಭಿವೃದ್ಧಿ ಪರ್ವವೇ ನಡೆಯುತ್ತಿದೆ ಎಂದರು. ಗ್ರಾಮ ಪಂಚಾಯಿತಿ ಎಸ್ಸಿ ಎಸ್ಟಿ ಅನುದಾನದಲ್ಲಿ ಶಿಕ್ಷಣ, ಆರೋಗ್ಯ, ಶವ ಸಂಸ್ಕಾರಕ್ಕೆ ಸಹಾಯಧನದ ಚೆಕ್ಗಳನ್ನು ವಿತರಿಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್, ಸಿಡಿಪಿಒ ಚರಣ್ ರಾಜ್, ಕ್ರೈಸ್ಟ್ ಸಂಸ್ಥೆ ಓಂಕಾರ ಮೂರ್ತಿ, ಪಿಡಿಒ ಸುರೇಶ್ ಬಗರ್ ಹುಕುಂ, ಕೆಡಿಪಿ ಕಮಿಟಿ ಅಧ್ಯಕ್ಷರು, ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಶಾಂತಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು, ಸ್ವಸಹಾಯ ಸಂಘ, ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಇತರರು ಇದ್ದರು. ಹೇಳ್ತೀನಿ ಮತ್ತಲ್ಲೇ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಮಾಜ ಕಲ್ಯಾಣ ಇಲಾಖೆ ತರೀಕೆರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಶಿವನಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಉದ್ಘಾಟನೆ ಮತ್ತು ಗ್ರಾಮ ಪಂಚಾಯಿತಿಯ ತಾಲೂಕ್ ಪಂಚಾಯಿತಿಯ ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಒಂದು ಶಿವನಿಗೆ ಬಹಳ ಅಗತ್ಯ ಆಗಿದ್ದಂತೆ ಯಾವುದು ಅಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕ. ಆ ಶುದ್ಧ ಕುಡಿಯುವ ನೀರಿನ ಘಟಕ ಇವತ್ತು ಮಾನ್ಯ ಶಾಸಕರಿಂದ ಉದ್ಘಾಟನೆ ಆಯಿತು. ಹಾಗೆ ಇಡೀ ಜಿಲ್ಲೆಯ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಮತ್ತೆ ಶಾಸಕರ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಯಾವುದು ಅಂದ್ರೆ ಪುಸ್ತಕದ ಗೂಡು. ಅಂದ್ರೆ ಪ್ರತಿಯೊಬ್ರು ಕೂಡ ಸಾಹೇಬರು ಒಂದು ಮಾತು ಹೇಳ್ತಿರ್ತಾರೆ, ನಾನು ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಅನ್ನ ಡಿಲೀಟ್ ಮಾಡಿದೀನಿ, ನಾವು ಎರಡೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳು ಹಾಳಾಗ್ತಕ್ಕಂಥದ್ದು ಯಾವುದು ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಅಂತ. ಇವತ್ತು ಲೈಬ್ರರಿಗೆ ನಾವು ಟಿವಿ ಕೊಟ್ಟಾಗ ಒಂದು ಮಾತಾಡಿದ್ರು, ಮಕ್ಕಳು ಟಿವಿನೂ ಕೂಡ ನೋಡಬಾರ್ದು ಅಂತ ಹೇಳಿ. ನಾವು ಟಿವಿ ಕೊಟ್ಟ ಉದ್ದೇಶ ಏನು ಅಂದ್ರೆ ವಿಡಿಯೋ, ಮಕ್ಕಳಿಗೆ ವಿಡಿಯೋ. ಅಂಬೇಡ್ಕರ್ ಭವನದಲ್ಲಿ ನಾನು ಹೇಳ್ಬೇಕು, ಮಹೇಂದ್ರ ಸ್ವಾಮಿ ಅವರು ನನಗೆ 1 ವರ್ಷದಿಂದ ಟಾರ್ಚರ್ ಕೊಡ್ತಾ ಇದ್ರು, ಸರ್ ನೀವು ಒಂದು ಲೈಬ್ರರಿ ಮಾಡ್ಲೇಬೇಕು ಅಂತೇಳಿ. ಅವರ ಒಂದು ಕಲ್ಪನೆ ಇವತ್ತು ಸಾಕಾರ ಆಗಿದೆ. ಅಲ್ಲೂ ಕೂಡ ಇವತ್ತು ಒಂದು ಲೈಬ್ರರಿ ಆಗಿದೆ, ಎಲ್ಲಿ ಉದ್ಘಾಟನೆ ಆಯಿತು. ಅದಾದ ನಂತರದಲ್ಲಿ ಇವತ್ತು ಇನ್ನೊಂದು ವಿಶೇಷ ಏನು ಅಂದ್ರೆ, ಮಾನ್ಯ ಇಡೀ ರಾಜ್ಯಾದ್ಯಂತ LKG UKGಗಳು ಪ್ರಾರಂಭವಾಗ್ತಾ ಇದೆ. ಅದು ಎಲ್ಲಿ ಅಂಗನವಾಡಿಗಳಲ್ಲಿ. ಇವತ್ತು ಆ ಶಿವನಿನಲ್ಲಿ ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ LKG UKG ಪ್ರಾರಂಭವಾಗಿದೆ. ಅದಕ್ಕೆ ನಮ್ಮ ಪಂಚಾಯಿತಿ ವತಿಯಿಂದ ಸಾಕಷ್ಟು ಪೀಠೋಪಕರಣಗಳನ್ನು ಕೊಡಿಸಿದ್ದಾರೆ. ಮಾನ್ಯ ಶಾಸಕರು ಅದನ್ನ ಉದ್ಘಾಟನೆ ಮಾಡಿದ್ರು. ಬಹಳ ಮುಖ್ಯವಾಗಿ ಏನಂದ್ರೆ KPS ಶಾಲೆನಲ್ಲಿ ಬರೀ ಒಂದು 3 ತಿಂಗಳಲ್ಲಿ ಒಂದು ಕಟ್ಟಡ ಆಗ್ತಕ್ಕಂಥದ್ದನ್ನು ನಾವು ನೋಡಿರ್ಲಿಲ್ಲ. ಬಟ್ 3 ತಿಂಗಳಲ್ಲಿ KPS ಶಾಲೆಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಿವನಿ ಮೇಲೆ ಬಹಳ ಪ್ರೀತಿಯನ್ನು ಇಟ್ಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ನಮ್ಮ ಯುವ ಸರ್ ಹೇಳಿದ್ರು. ಏನಂತ, ಶಾಸಕರು ಎಲ್ಲೇ ಹೋದ್ರು ಕೂಡ ಅತಿ ಹೆಚ್ಚಿನ ಅನುದಾನ ತರೋದ್ರ ಕಡೆ ಗಮನ ಕೊಡ್ತಿರ್ತಾರೆ ತರೀಕೆರೆ ತಾಲೂಕಿಗೆ ಅಂತ. ತಿಪ್ಪೇಶಪ್ಪ, ರುದ್ರಮ್ಮ ನಾಗರಾಜಪ್ಪ, ಸರಸ್ವತಮ್ಮ ಮೋಹನ್ ಕುಮಾರ್, ಅಂಬಿಕಾ ತಿಪ್ಪೇಶಪ್ಪ, ವಾಟರ್ ಸುನೀಲ್ ಅವರ 3 ಜನ ಸೇರಿ ಒಂದು ಶುದ್ಧ ನೀರು ಘಟಕವನ್ನ ಮಾಡಿಕೊಟ್ಟಿದ್ವಿ. ಮತ್ತೆ ಜಿಲ್ಲಾ ಪಂಚಾಯತಿ ವತಿಯಿಂದ ಪುಸ್ತಕದ ಗೂಡು ಅಂತೇಳಿ ಅದನ್ನು ಉದ್ಘಾಟನೆ ಮಾಡಿದೀವಿ. ಭವನ, ಅಂಬೇಡ್ಕರ್ ಆಮೇಲೆ ಇಷ್ಟನ್ನು ಕೂಡ ಇವತ್ತು ಉದ್ಘಾಟನೆಯನ್ನ ಮಾಡಿದೀವಿ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಉಪಸ್ಥಿತಕ್ಕಂತಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಹೋದರಿ ಸವಿತಾ ಅವರೇ, ಗೊತ್ತಿದೆ ಶುದ್ಧ ನೀರು ಘಟಕ ನಿಮ್ಮ ಬೇರೆ ನನಗೆ ಗೊತ್ತಿತ್ತು, ಈ ಬೇರೆ ಕಡೆಗೂ ತಗೊಂಡು ಕೊಟ್ಟರು ಅದಾ.
ಇವತ್ತು ನಿಮ್ಮ ಇದು ₹5 ಕೊಟ್ಟರೆ ಕ್ಯಾನ್ ನಿಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ, ನೀವು ಹೋಗಿ ತಗೋಬೇಕು. ಇಲ್ಲಿ ಪುಸ್ತಕ ನೋಡಿ, ಎದೆಗೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ವೇಸ್ಟ್ ಆಗುತ್ತಿಲ್ಲ, ಹಾಳಾಗೋದಿಲ್ಲ. ಆಗುತ್ತಾ? ಸೊ ಬಹಳ ಇಂಪಾರ್ಟೆಂಟ್. ಬಸ್ ಸ್ಟ್ಯಾಂಡ್ ಬುಕ್ಸ್ ತಿರುವಾಗ್ತೀರಾ ಅಥವಾ ತಗೊಂಡು ಓದಿ ಮತ್ತೆ ತಂದಿಡ್ಬೇಕು, ಅವಾಗ ಅದು ಅಭಿವೃದ್ಧಿ ಆಗುತ್ತೆ. ದಯವಿಟ್ಟು ಕೈ ಮುಟ್ಟು ಕೇಳ್ತೀನಿ, ಆ ಬುಕ್ಗಳು ಜಾಸ್ತಿ ಆಗ್ಬೇಕು ಹೊರತು ಯಾವುದೇ ಕಾರಣಕ್ಕೆ ಕಡಿಮೆ ಆಗಬಾರ್ದು ಅಂತಕ್ಕಂಥ ಮನವಿ. ನಾನು ₹1,00,000 ಹಾಕಿದ್ದೀನಿ ನನ್ನ ಶಾಸಕರ ಪುಸ್ತಕ ಕೊಡಕ್ಕೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ. 46 ಗ್ರಾಮ ಪಂಚಾಯತಿಗೂ ಪುಸ್ತಕಗಳು ಕೊಡ್ತೀನಿ ₹1,00,000. ಮತ್ತೆ ಬೇಕಾದ್ರೆ ಮತ್ತೆ ಕೊಡೋಣ, ಸರಿಯಾದ ಉಪಯೋಗ ಆಗ್ಬೇಕು. ಇವತ್ತು ಆ ಪುಸ್ತಕಗಳು ಇರೋದ್ರಿಂದ ಜನರು ಕೆಲವರು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗಿದ್ದು ನಾವೆಲ್ಲ ನೋಡ್ತೀವಿ. ನಮ್ಮ ಎಮ್ಎಲ್ಎಗಳು ನೋಡ್ತಾರೆ, ಎಲ್ಲ ನೋಡ್ತಾರೆ, ನೋಡೋದು, ವಾಟ್ಸ್ಆಪ್ ನೋಡೋದು, ಫೇಸ್ಬುಕ್ ನೋಡೋದು, ನೋಡ್ಕೊಂತಾರೆ ಇರ್ತಾರೆ, ಮಾತಾಡ್ತಿರ್ತಾರೆ, ನೋಡ್ತಾರೆ ಮಾತಾಡ್ತಿರ್ತಾರೆ, ಹಿಂಗೆಲ್ಲ ಅದಾಗಬಾರ್ದು. ನಾನು ಅದಕ್ಕೆ ನಂತರ ಐಫೋನ್ ಇದೆ, ಒಳ್ಳೆ ಫೋನೇ ಇದೆ, ಆಂಡ್ರಾಯ್ಡ್ ಫೋನ್ ಒಳ್ಳೇದು. ಆದ್ರೆ ಅದ್ರ ವಾಟ್ಸ್ಆಪ್ ಇಲ್ಲ, ವಾಟ್ಸ್ಆಪ್ ಒಂದಿದೆ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಯಾವುದೂ ಇಲ್ಲ. ನಂದು ಫೇಸ್ಬುಕ್ ಬರೋದು ನನ್ನ ಬೇರೆ ಯಾರೋ ಹ್ಯಾಂಡಲ್ ಮಾಡ್ತಾರೆ, ಅವ್ರ ಕಡೆಯಿಂದ ಬರ್ತದೆ. ಅದಕ್ಕೆ ಅವೆಲ್ಲ ಇದ್ರೆ ಮಕ್ಕಳಿಗಂತೂ ತುಂಬಾ ತೊಂದರೆ ಆಗ್ತದೆ. ಅದಕ್ಕೆ ಮಕ್ಕಳು ಯಾವುದೇ ಕಾರಣಕ್ಕೂ ಫೋನ್ ಮುಟ್ಟಿಸ್ಲೇಬೇಡ ಅಂತ ಮನವಿ. ತುಂಬಾ ಅದ್ಭುತವಾಗಿ ನಡೀತಾ ಇದೆ. ನಮ್ಮ SJMC ಸದಸ್ಯರು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ನಾನು ನಮ್ಮ SJMC ಸದಸ್ಯರು ದುಡ್ಡ ಕೊಟ್ಟಿದ್ದೀವಿ. ಒಂದು ತಿಂಗಳು 2 ತಿಂಗಳು ಬೆಡ್ರೂಮ್ ಕಟ್ಟೋದು ಹಾಕಿದ್ದೀನಿ. ನಮ್ಮ ಅಧ್ಯಕ್ಷರು 2.2 ಲಕ್ಷ ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅದಕ್ಕೆ ಕರೆಕ್ಟ್ 2,75,00,000 ಅಂದ್ರೆ ಅರ್ಥ ಆಗ್ತದೆ. ಅಷ್ಟು ದುಡ್ಡು ಹಾಕಿದ್ವಿ. ರಸ್ತೆ ಮೇನ್ ರೋಡ್ ಲೈಟ್ ಹಾಕೋದು ಎಲ್ಲ ಕೇಳ್ತಿರಲ್ವ, ಅದು ಕಾರಣ ಗ್ರಾಮ ಪಂಚಾಯತ್ ದೊಡ್ಡ ಮನಸ್ಸು ಮಾಡಿ ಜಾಗ ಕ್ಲಿಯರ್ ಮಾಡಿಸಿ ಮಾಡ್ಕೊಟ್ಟೆ. ಇಲ್ಲಿಂದ ಮಾಡಾಕ್ತಿಲ್ಲ ದುಡ್ಡು. ಅದಕ್ಕೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿಗೆ ಒಗ್ಗಟ್ಟಿನಿಂದ ಅದು ಕ್ಲಿಯರ್ ಮಾಡಿಸಿದ್ದಾರೆ. ಅಲ್ಲಿ ಅದಕ್ಕೋಸ್ಕರ ಧನ್ಯವಾದ ಹೇಳ್ತಾರೆ. ಮತ್ತು ಈ ಅಂಗನವಾಡಿ ಇದೆಲ್ಲ ಮಾಂಟೆಸರಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಿಟಿಲಿ ಇರ್ತಿತ್ತು ಮಾಂಟೆಸರಿ ಅಂತ. ಈ ಹಳ್ಳಿಗಳಲ್ಲಿ